ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲ್ನಲ್ಲಿ ಎಲ್ಲ ಈ ಕಡೆ ಗಮನಿಸಬೇಕು ದಯವಿಟ್ಟು. ಧರ್ಮಶಾಸ್ತ್ರ ಯಾರ ಜೀವಿತದಲ್ಲಿ ಅದು ಅವಲಂಬಿತವಾಗಿದೆಯೋ ಅವರ ಬಾಯಿಗಳು ಕಟ್ಟಲ್ಪಟ್ಟಿರ್ತದೆ. ಅವರಿಗೆ ಏನ್ ಮಾತಾಡಬೇಕು, ಹೇಗೆ ಕರ್ತನನ್ನ ಆರಾಧಿಸಬೇಕು, ಹೇಗೆ ಕರ್ತನನ್ನ ನುಡಿಬೇಕು, ಹೇಗೆ ನಾನು ಕರ್ತನ ಜೊತೆಯಲ್ಲಿ ನಡಿಬೇಕು, ಹೇಗೆ ನನ್ನ ಸಭೆಯಲ್ಲಿ ಜೀವಿಸಬೇಕು, ನನ್ನ ಪರ್ಸನಲ್ ಲೈಫಲ್ಲಿ ಹೇಗೆ ಇರಬೇಕು ಅಂತೇಳಿ ಆ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರುವಂತವರು ಪ್ರಿಯರ ಕಟ್ಟಲ್ಪಟ್ಟಂತ ಬಂಧನದಲ್ಲಿ ಅವರು ಜೀವಿಸುವರಾಗಿದ್ದಾರೆ. ಅಪೊಸ್ತಲನಾದ ಪೌಲನು ಈ ಪತ್ರಿಕೆಯಲ್ಲಿ ಬರೆಯುವುದೇನೆಂದ್ರೆ, ರೋಮಪುರದ ಪಟ್ಟಣದ ಸಭೆಯ ಜನರು ಅವರು ಪ್ರಿಯರೇ ಧರ್ಮಶಾಸ್ತ್ರಕ್ಕೆ ಅವರು ಆಧಾರಿತವಾಗಿ ಅವರು ಜೀವಿತವನ್ನು ನಡೆಸಲು ಆರಂಭಿಸುತ್ತಾ ಇರುವಲ್ಲಿ ಪೌಲನು ಈ ಪತ್ರಿಕೆಯನ್ನು ಬರೆಯುತ್ತಾನೆ. ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆದಿಕಾಂಡದಿಂದ ಮಲಾಖ್ಯ ಗ್ರಂಥದವರೆಗೂ ಧರ್ಮಶಾಸ್ತ್ರ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಬಂದಿದ್ದಾನೆ. ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ನಾವು ಅಧೀನರಾಗಿದ್ದೇವೆ. ಕೃಪೆ ಅಲ್ಲ, ನೀನಲ್ಲ, ನಾನು ನಿನಗಾಗಿ ಶಿಲುಬೆ ಮೇಲೆ ಬಲಿಯಾಗುತ್ತೇನೆ. ನಮ್ಮಲ್ಲಿ ಏನು ಒಳ್ಳೆಯದಿಲ್ಲ. ಆ ಧರ್ಮಶಾಸ್ತ್ರ ಮಾಡದೇ ಇರುವ ಕಾರ್ಯವನ್ನ ಯೇಸು ಕ್ರಿಸ್ತವು ಆತನು ಶರೀರಧಾರಿಯಾಗಿ ಲೋಕಕ್ಕೆ ಬಂದು ಆತನು ಮಾಡಲಾರಂಭಿಸಿದನು, ನೆರವೇರಿಸಲಾರಂಭಿಸಿದನು. ಇನ್ನು ಧರ್ಮ ನಿನ್ನ ಪಾಪ ಪರಿಹಾರಕ್ಕಾಗಿ ಯಾವ ಯಜ್ಞಕ್ಕೆ ಓದ ಹೋರಿಗಳ ರಕ್ತ ಬೇಕಾಗಿಲ್ಲ. ಆ ರಕ್ತ ನಿನ್ನನ್ನು ಬಿಡುಗಡೆ ಮಾಡಲು ಅದಕ್ಕೆ ಬದಲಾಗಿ ಒಂದೇ ಸಾರಿ ನನ್ನ ಯಜ್ಞವಾಗಿ ಶಿಲುಬೆ ಮೇಲೆ ನಾನು ಸಮರ್ಪಿಸಿ ಪರಿಶುದ್ಧವಾದ ನನ್ನ ರಕ್ತವನ್ನು ಸುರಿಸಿ ನಿನ್ನನ್ನು ಶುದ್ಧವಾಗಿ ಮಾಡಿ ನಿನ್ನನ್ನು ನಾನು ನನ್ನಲ್ಲಿ ಇರಿಸಿಕೊಳ್ಳುವುದಕ್ಕಾಗಿ, ಯಾಕಂದ್ರೆ ನಾನು ಪರಿಶುದ್ಧನಾಗಿದ್ದೇನೆ, ನಾನು ಮಹಿಮಾಕರ್ತನಾಗಿದ್ದೇನೆ, ಅದೇ ರೀತಿ ನೀ ನನ್ನಲ್ಲಿರ್ಬೇಕಂತೇಳಿ ನನ್ನ ಪರಿಶುದ್ಧ ರಕ್ತವನ್ನು ನಿನಗಾಗಿ ಸುರಿಸಿದ್ದೇನೆ. ಆದ ಕಾರಣ ಓದುವರಿಗಳ ರಕ್ತಕ್ಕಿಂತಲೂ ಬಹು ಬೆಲೆಯುಳ್ಳ ರಕ್ತ ನನ್ನ ಪರಿಶುದ್ಧ ರಕ್ತ ಅಂತ ಹೇಳಿ ದೇವರು ಅಪೊಸ್ತಲ ಕೃತ್ಯಗಳು 20-28 ವಾಕ್ಯದ ಪ್ರಕಾರ ಸ್ವರಕ್ತವನ್ನು ಸುರಿಸಿ ಆತನ ಸಭೆಯನ್ನಾಗಿರುವ ನಿನ್ನನ್ನು ಆತನು ಕೊಂಡುಕೊಂಡು, ಪ್ರಿಯರಾದವರೇ ಆತನು ಹೇಳ್ತಾನೆ ನಿಮಗೆ ಕೃಪೆಗೆ ಅಧೀನ ಆಗ್ಬೇಕಂತೇಳಿ ದೇವರು ಕೃಪೆ ಎಂಬ ಬ್ರಹ್ಮಾಂಡದ ಒಳಗಡೆ ದೇವರು ನಿನ್ನನ್ನು ನನ್ನ ಕರ್ಕೊಂಡು ಬಂದಿದ್ದಾನೆ. ಈಗ ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ನಾವು ಯಾರಿಗೆ ಅಧೀನರು? ಕೃಪೆಗಾಗಿ. ಅಧೀನತ್ವ ಅನ್ನೋದು ಮತ್ತು ದೀನತ್ವ ಮತ್ತು ಅಧೀನತ್ವ ಈ ಕ್ರಿಸ್ತನಲ್ಲಿದೆ. ಯಾರ ಜೀವಿತದಲ್ಲಿ ಪುನಃ ಹೇಳ್ತೇನೆ, ದೀನತ್ವ ಇರಲು ಅಧೀನತ್ವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಜ ಹೇಳ್ತೇನೆ ಕಣ್ರಿ, ಬೈಬಲ್ ನಲ್ಲಿ ನೀವು ವಾಕ್ಯಕ್ಕೆ ಕಿವಿಗೊಡ್ರಿ, ಮನುಷ್ಯರ ಮಾತಿಗೆ ಕಿವಿಗೊಡ್ಬೇಡ್ರಿ. ಮನುಷ್ಯ ಎಷ್ಟು ಮಾತಿನವನು? 2 ಮಾತಿನವನು. ಆದ್ರೆ ದೇವರ ಆಗಲ್ಲ. 23ನೇ ಅಧ್ಯಾಯದ 19ನೇ ವಾಕ್ಯ 6ನೇ ಕಾಂಡದ ಪ್ರಕಾರ ಮಾತಾಡ್ತಾ ಇದ್ದೇನೆ. ನೀನು ಅಭಿಷೇಕ ನಿನ್ನ ಮೇಲಿದೆ, ನಿನ್ನಲ್ಲಿ 2 ಮಾತಿರಬಾರ್ದು, ಒಂದೇ ಮಾತಿರಬೇಕಾಗಿದೆ. ಒಂದು ಮಾತು ಸಾಕು ನನಗೆ, ಕರ್ತನೇ ನೀನು ನನ್ನ ಜೀವಿತವನ್ನು ಬದಲಾಯಿಸಲು.